ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಪೇಟಿಎಂ ಫಾಲ್ಸ್ ಅನದರ್ 20% ಟುಡೇ. ಇವತ್ತು ಪೇಟಿಎಂ ಶೇರ್ಸು ಲೋವರ್ ಸರ್ಕ್ಯೂಟ್ 20% ಡೌನ್ ಆಗಿತ್ತು, ಹಾಗೂ ಇದು ಸೆಕೆಂಡ್ ಡೇ 20% ಬೀಳ್ತಾ ಇರೋದು. ಯಾಕಂದರೆ ಮೊನ್ನೆ RBI ಸುಮಾರು ರಿಸ್ಟ್ರಿಕ್ಷನ್ಸ್ ಹಾಕಿದ್ರು ಬಿಸ್ನೆಸ್ ಮೇಲೆ. ಅದರಿಂದ ಅವರ ಬಿಸ್ನೆಸ್ಸಲ್ಲಿ ತುಂಬ ಇಂಪ್ಯಾಕ್ಟ್ ಆಗಲಿಕ್ಕಿದೆ ಅಂತ ಎಲ್ಲರ ಅಭಿಪ್ರಾಯ ಇತ್ತು. ಬ್ರೋಕರೇಜ್ ಕಂಪ್ನಿ ಜೆಫ್ರೀಸ್ ಅವರು ಡೌನ್ಗ್ರೇಡ್ ಮಾಡಿದ್ದಾರೆ, ಪೇಟಿಎಮ್ನ ಅಂಡರ್ ಪರ್ಫಾರ್ಮ್ ಅಂತ ಮಾಡಿದ್ದಾರೆ. ಮುಂಚೆ ಬೈ ರೇಟಿಂಗ್ ಕೊಟ್ಟಿದ್ರು. ಟಾರ್ಗೆಟ್ ಪ್ರೈಸು 1050 ಅಂತ ಇಟ್ಟಿದ್ರು ಮುಂಚೆ, ಈಗ ಬರೀ ₹500 ತಂದಿದ್ದಾರೆ. ಮೆಕ್ವೇರಿನೋ, ಇದು ಇನ್ನೊಂದು ಬ್ರೋಕರೇಜ್ ಕಂಪ್ನಿ, ₹650 ಟಾರ್ಗೆಟ್ ಪ್ರೈಸ್ ಇಟ್ಟಿದ್ದಾರೆ, ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ. ಲಾಸ್ಟ್ 2 ದಿವಸದಲ್ಲಿ ಸ್ಟಾಕು 761ರಿಂದ ₹487 ಪರ್ ಶೇರಿಗೆ ಬಿದ್ದಿದೆ. ಹಾಗೂ ಪೇಟಿಎಂ ಮ್ಯಾನೇಜ್ಮೆಂಟ್ ಹೇಳ್ತಾ ಇದ್ದಾರೆ, ನಾವು ಸೊಲ್ಯೂಷನ್ಸ್ ಹುಡುಕ್ತಾ ಇದ್ದೀವಿ, ನಮ್ಮ ಕಂಪ್ಲೈನ್ಸ್ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡೋದಂತ. ನ್ಯೂಸ್ ನಂಬರ್ 2, ನ್ಯೂ ಇಂಟ್ರಾಡೇ ಆಲ್ ಟೈಮ್ ಹೈ ಫಾರ್ ನಿಫ್ಟಿ ಮಧ್ಯಾಹ್ನ ಚೆನ್ನಾಗಿ ರ್ಯಾಲಿ ಮಾಡಿ ಮತ್ತೆ ಇಂಟ್ರಾಡೇ ಆಲ್ ಟೈಮ್ ಹೈ 22,126 ಟಚ್ ಆಯಿತು. ಪ್ರೀವಿಯಸ್ ಇಂಟ್ರಾಡೇ ಹೈ ಕೆಲವು ದಿನ ಹಿಂದೆ 22,124ಗೆ ಹೋಗಿತ್ತು. ಆದರೆ ರ್ಯಾಲಿ ಸಸ್ಟೇನ್ ಆಗಲಿಕ್ಕಾಗಲಿಲ್ಲ. ನಿಫ್ಟಿ ಬರೀ 0.7% ಅಪ್ ಆಗಿ ಕ್ಲೋಸ್ ಆಯಿತು. ಅದರ ಮುಂಚೆ 1 ಪಾಯಿಂಟಲ್ಲಿ 1.6% ಅಪ್ ಆಗಿತ್ತು. ಮಾರ್ಕೆಟ್ಸು ಬುಲ್ಲಿಶ್ ಆಗಿತ್ತು ಇವತ್ತು, ಯಾಕಂದರೆ ಯಾವ ನೆಗೆಟಿವ್ ಸರ್ಪ್ರೈಸಸ್ಸು ಬಜೆಟಲ್ಲಿ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಮಾರ್ಕೆಟಿಂಗ್ ಅನಿಸ್ತು. ನ್ಯೂಸ್ ನಂಬರ್ 3, UPI ಟ್ರಾನ್ಸಾಕ್ಷನ್ಸ್ ಅಟ್ ರೆಕಾರ್ಡ್ 18.41 lakh crores. UPI ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಹೈಗೆ ಬಂದಿದೆ ಜಾನ್ವರಿಯಲ್ಲಿ. ಟೋಟಲ್ ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ಸ್ 18.41 lakh crores ಆಗಿದೆ. ಇದು 1% ಹೈಯರ್ ದೆನ್ 18.23 lakh crores ಇನ್ ಡಿಸೆಂಬರ್ 2022. ಟೋಟಲ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸು 1.5% ಜಾಸ್ತಿ ಆಗಿತ್ತು ಕಂಪೇರ್ ಟು ಪ್ರೀವಿಯಸ್ ಮಂತ್. 12.2 lakh crore ಟ್ರಾನ್ಸಾಕ್ಷನ್ಸ್ ಆಗಿತ್ತು. ಜಾನ್ವರಿಯಲ್ಲಿ 52% ಹೈಯರ್ ವಾಲ್ಯೂಮ್ ಆಗಿದೆ, ಹಾಗೂ ವ್ಯಾಲ್ಯೂಯಲ್ಲಿ ನೋಡಿದರೆ 42% ಹೈಯರ್ ಆಗಿದೆ ಕಂಪೇರ್ ಟು ಜಾನ್ವರಿ 2023. ನಿಮಗೆ ಗೊತ್ತಿದೆ ಎಷ್ಟು ಕನ್ವೀನಿಯಂಟ್ ಇದೆ UPI ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ. ನಾವು ಯಾರೇ ಇರಲಿ, ಬಿಸ್ನೆಸ್ ಇರಲಿ ಅಥವಾ ಇಂಡಿವಿಜುವಲ್ಸ್ ಇರಲಿ, ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದು, ದುಡ್ಡನ್ನು ರಿಸೀವ್ ಮಾಡೋದು ತುಂಬ ಈಸಿಯಾಗಿದೆ. ಸುಮಾರು ಜನ ಕ್ಯಾಶ್ ಇಟ್ಕೊಳ್ಳೋದೇ ಇಲ್ಲ, ಮೊಬೈಲ್ ಇದ್ದರೆ ಸಾಕು, ಎಲ್ಲ ಜಾಗಲ್ಲೂ ಟ್ರಾನ್ಸ್ಫರ್ ಮಾಡ್ಬೋದು, ಎಲ್ಲ ಜಾಗಲ್ಲೂ ಇದು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಈಗ ನಂಬಿಕೆ ಬಂದಿದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಮಾರುತಿ ಸುಜುಕಿದು ಟೋಟಲ್ ವೆಹಿಕಲ್ ಸೇಲ್ಸು ಇನ್ಕ್ಲೂಡಿಂಗ್ ಎಕ್ಸ್ಪೋರ್ಟ್ಸು ಜಾನ್ವರಿಯಲ್ಲಿ 5% ಮೇಲೋಯಿತು ಟು 1,99,364 ಯೂನಿಟ್ಸು. ಇದು ಹೈಯರ್ ದೆನ್ 1,72,535 ಯೂನಿಟ್ಸ್ ಇನ್ ಜಾನ್ವರಿ 2023. ಇದು ಹೈಯೆಸ್ಟ್ ಎವರ್ ಮಂತ್ಲಿ ಸೇಲ್ಸ್ ವಾಲ್ಯೂಮ್ ಮಾರುತಿ ಕಂಪ್ನಿಗೆ. ಇಂಡಿಯಾಸ್ ಬಿಸ್ನೆಸ್ ಆಫ್ ಆ್ಯಪಲ್ಲು ಹೈಯೆಸ್ಟ್ ಡಿಸೆಂಬರ್ ಕ್ವಾರ್ಟರ್ ರೆವಿನ್ಯೂನ ರಿಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಐಫೋನ್ ಸೇಲ್ಸು ತುಂಬ ಚೆನ್ನಾಗಿತ್ತು. ಹಾಗೂ 2023ಯಲ್ಲಿ ಆ್ಯಪಲ್ ಅವರು ಐಫೋನ್ಸನ್ನು 1,00,000 ಕೋಟಿ ವರ್ತು ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಅದರಲ್ಲಿ 65,000 ವರ್ತು ಐಫೋನ್ಸನ್ನು ಅವರು ಎಕ್ಸ್ಪೋರ್ಟ್ ಮಾಡಿದ್ದಾರೆ ಜಾನ್ವರಿ ಟು ಡಿಸೆಂಬರ್ 2023 ಪೀರಿಯಡಲ್ಲಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 156 ಪಾಯಿಂಟ್ ಅಪ್ಪು 21,854 ಕ್ಲೋಸ್ ಆಯಿತು, 0.72% ಅಪ್ಪು. ಸೆನ್ಸೆಕ್ಸು 440 ಪಾಯಿಂಟ್ ಅಪ್ಪು 72,086 ಕ್ಲೋಸ್ ಆಯಿತು. ನೀವು ನೋಡ್ಬೋದು, ಹೈಯೆಸ್ಟು 22,127ವರೆಗೆ ಹೋಗಿತ್ತು, ಹಾಗೂ ಮತ್ತೆ ಕ್ಲೋಸಿಂಗು ಸ್ವಲ್ಪ ವೀಕ್ ಆಗಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು BPCL 9.81% ಅಪ್ಪು, ಪವರ್ ಗ್ರಿಡ್ ಕಾರ್ಪೊರೇಷನ್ 4.25% ಅಪ್ಪು, ONGC 3.88% ಅಪ್ಪು. ಟಾಪ್ ಲೂಸರ್ಸು ಐಷರ್ ಮೋಟರ್ಸ್ 2.74% ಡೌನು, ಆಕ್ಸಿಸ್ ಬ್ಯಾಂಕ್ 1.59% ಡೌನು, HDFC ಲೈಫ್ 1.41% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ 8.78% ಅಪ್ಪು, ಕೆನರಾ ಬ್ಯಾಂಕ್ 2.56% ಅಪ್ಪು, GAIL 2.42% ಅಪ್ಪು. ಟಾಪ್ ಲೂಸರ್ಸು ಶ್ರೀ ಸಿಮೆಂಟ್ಸ್ 3.92% ಡೌನು, ICICI ಪ್ರುಡೆನ್ಷಿಯಲ್ 1.82% ಡೌನು, ಡಾಬರ್ ಇಂಡಿಯಾ 1.76% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ಸು 1,109 ಹಾಗೂ ಕಮ್ಮಿ ಆಗಿದ್ದು 1,035, ಸೊ 52% ಅಪ್ಪು, 48% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 1,880 crores net sales, domestic institutional investors 873 crores net purchases ಮಾಡಿದರು. ಪಾಯಿಂಟ್ ನಂಬರ್ 6, today's gold and silver price. Gold price 6,360 per gram, silver 73.5 per gram. Point number 7, today's rupee value.
ಒಂದು $, 82.92 rupees, ಒಂದು euro 90.31 rupees. Point number 8, stocks near 52-week high. Reliance Industries 52-week high 2950, closing 2915. Bajaj Auto 52-week high 7798, closing 7738. Infosys 1719, 52-week high, closing price 1693. Point number 9, stocks near 52-week low. Vedant Fashions 52-week low 960, closing price 961. Paytm 487, 52-week low, closing price 487. Point number 10, global cues today. Hong Kong markets 0.21% down, Japan 0.41% up, Germany 0.76% up, France 0.56% up, UK 0.42% up, ಹಾಗೂ ನ್ಯಾಸ್ಡ್ಯಾಕ್ 1.28% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಿಮ್ಮ ಪರ್ಸನಲ್ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ತುಂಬ ಹೈಯೆಸ್ಟ್ ಲೆವೆಲಲ್ಲಿದ್ದರೆ ಆವಾಗ ಎಸ್ ಅಂತ ಹಾಕಿ, ಇಲ್ಲ ಅಷ್ಟು ಲೆವೆಲಲ್ಲಿ ಇನ್ನೂ ಮೇಲೆ ಹೋಗಿಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.